ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಬಂದಿರೋದೆ ಕಣ್ವಾ ಬ್ಯಾಕ್ ವಾಟರ್. ಇದು ಕೇರಳನೂ ಔಟ್ ಆಫ್ ಸ್ಟೇಷನ್ ಅಲ್ಲ ಗುರು, ಇದು ನಮ್ಮ ಕರ್ನಾಟಕನೇ. ಬೆಂಗಳೂರಿಂದ ಜಸ್ಟ್ 40 ಕಿಲೋಮೀಟರ್ಸ್ ಅಷ್ಟೇ. ಇನ್ನೂ ಯಾಕೆ ತಡ, ಈ ವೀಕೆಂಡ್ ಈ ಜಾಗ ಪ್ಲಾನ್ ಮಾಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಾಯ್. ಸಂಡೇ ವಿತ್ ಅಂಜು ಮಂಜು. ನಾವು ಹಾಸನ ರೋಡಿಗೆ ಬಂದ್ರೆ ನಮ್ಗೆ ಸಿಗೋ ವೈಪೇ ಬೇರೆ ಅಲ್ವಾ ಮಗ. ಈ ರೋಡ್ ಧರ್ಮಸ್ಥಳ ಹೋಗ್ತೀಯಾ, ಸಂಕಲೇಶ್ಪುರ ಹೋಗ್ತೀಯಾ, ಕ್ರೇಜಿ ರೋಡ್ ಮಗ ಇದು. ರೋಡ್ ಅಂದ್ರೆ ನಿಮ್ಗೆ ನೆನಪಾಗಲಿ ಧರ್ಮಸ್ಥಳ ಫಸ್ಟ್. ಮಗ ನಿನ್ ಫ್ರೆಂಡಿಗೆ ಕಾಲ್ ಮಾಡೋ, ಮಾಗಡಿಯಲ್ಲಿ ಯಾರನ್ನ ಇದ್ರೆ ಒಳ್ಳೆ ನಾಶ ಮಾಡಕ್ ಒಂದ್ ಒಳ್ಳೆ ಜಾಗ ಹೇಳಿ. ಓ ನಮಸ್ಕಾರ ಶಿವು. ನಮಸ್ಕಾರ ಅಂಜನ್ ವಾದರ್ಸ್. ಮಾಗಡಿ ಬರ್ತಾ ಇದೀನಪ್ಪಿ. ಮಾಗಡಿಲಿ ಒಂದ್ ಒಳ್ಳೆ ನಾಶ ಮಾಡಕ್ ಜಾಗ ಹೇಳ ಮಗ. ಹೋಮ್ಲೈಟ್ ಸರ್ಕಲ್ ಅಲ್ಲಿ ಗೊಂಬಾರ್ ಹೋಟ್ಲ್ ಅಂತ ಐತೆ. ತುಂಬಾ ಫೇಮಸ್ ಅದು. ಟಿಫನ್ ಹೆಂಗಿರ್ಬೇಕು ಅಂದ್ರೆ ನಾವು ನೆನ್ಮಂಗ್ಲ ದಿನ ಟಿಫನ್ ಮಾಡಕ್ಕೆ ಬರ್ಬೇಕು. ಸರ್ಕಲ್ ಅಣ್ಣ ಕುಂಬಾರ ಹೋಟ್ಲ್ ಎಲ್ಲಿರೋದು? ಸೀದಾ ಹೋಗ್ಬಿಡಪ್ಪ, ಅಲ್ಲಿ ಬೆಳಕಣದಲ್ಲ ಹಾ ಅಲ್ಲಿ ಕಾರ್ ಹಾಕ್ಬಿಟ್ಟು ಚಿನ್ನದ ಕಂಬ ಅಲ್ಲೇ ಪಕ್ಕದಲ್ಲಿ ಐತೆ, ಅಲ್ಲೋಗು. ನೋಡಿ, ಇದೇ ಡೂಮ್ ಸರ್ಕಲ್. ಇಲ್ಲಿಂದ ಕುಂಬಾರ್ ಬೀದಿಯಲ್ಲಿ ಹೋಟ್ಲ್ ಹತ್ರ ಹೋದ್ವಿ. ಸಿಕ್ಕಾಪಟ್ಟೆ ಜನ ಇದ್ರು. ಅದನ್ನ ನಮ್ಮ ಹುಡುಗ ಟೇಸ್ಟ್ ಮಾಡಿ ಟೇಸ್ಟ್ ಹೇಳ್ಬೇಕ ಮಗ, ಹೇಳಬೇಕು. ಚೆನ್ನಾಗಿದೆ ಮಗ. ಹೆಂಗೆ ಹೇಳ್ಬೇಕಲ್ಲ ವಿಡಿಯೋಗೆ. ಅಲ್ಲಿಂದ ಸೀದಾ ಹೊರಟಿದ್ದೆ ನಾವು ಸಾವಂದುರ್ಗ ಫಾರೆಸ್ಟ್ ಅಲ್ಲಿ. ಅಲ್ಲಿಂದ ಸಾವಂದುರ್ಗ ಬೆಟ್ಟ ನೋಡ್ಕೊಂಡು, ಸೈಡ್ ವ್ಯೂಸ್ ಎಲ್ಲ ನೋಡ್ಕೊಂಡು, ರಾಮನಗರ ಅಂದ್ರೆ ಬೆಟ್ಟಕ್ಕೆ ಫೇಮಸ್ ಅಂತ ಗೊತ್ತು. ಆ ಬೆಟ್ಟನೆಲ್ಲ ನೋಡ್ಕೊಂಡು ಸೀದಾ ಎಂಟ್ರಿ ಆದ್ವಿ ಮೈಸೂರು ರೋಡ್ಗೆ. ಕಡೆ ಬಂದಾಗ ಹಿಂದೆ ಬಂದು ಬಿಡಿರಿ, ಮಸ್ಟ್ ವಿಸಿಟ್. ಅಣ್ಣ ಒಳ್ಳೆಯವರು, ಜಾಸ್ತಿನೂ ಕೊಡ್ತಾರೆ, ತುಂಬಾ ಚೆನ್ನಾಗೂ ಇರುತ್ತೆ. ಅಣ್ಣನ ಹೆಸರು ಹೇಳು ಮಗ. ಅಣ್ಣನ ಹೆಸರು ದೊರೆ. ದೊರೆ ಅಣ್ಣ ಹೆಸರು ಕರೆಕ್ಟ್ ದೊರೆನೆ. ರಾಮನಗರ ಅಂದ್ರೆ ನಮಗೆ ನೆನಪಾಗದೆ ರೇಷ್ಮೆ ನಾಡು ಅಂತ. ಅದನ್ನ ಯಾವ ರೀತಿ ಬೆಳಿತಾರೆ ಅಂತ ಎಲ್ಲ ಅವ್ರ ಹತ್ರನೇ ಕೇಳೋಣ ಬನ್ನಿ. ನೋಡೋಕೆ ಪಾಪ ಅವರು ಬರಲಿ ಫೋಟೋ ತೆಗಿ. ಯಾವರು? ಅಂಗಡಿ. ಎಷ್ಟು ದಿನದ ಬೆಳೆ? ರೇಷ್ಮೆ ಅದು ಈ ಕ್ವಾಲಿಟಿ ಮೇಲೆ 500 ರೂಪಾಯಿಂದ ಹಿಡಿದು 650 ಗಂಟೆ ನಡೀತದೆ ಈಗಿನ ಬಜಾರು. ಈಗಿನ ಬಜಾರು. ನೀವು ಬೆಳೆಯೋ ವಿಧಾನ ಬೆಳೆಯೋ ವಿಧಾನ ಅಂದ್ರೆ ಯಾವ ತರ ಬೆಳಿತೀರ, ಯಾವ ತರ? ಯಾವ ತರ ಅಂದ್ರೆ ಮರಿ ತರ್ತೀವಿ. ಒಂದ್ ಮರಿ ತಂದು 15 ದಿವಸ ಒಳಗ 4 ದಿವಸಕ್ಕೆ ಜರ ಕುಂತ್ಕೋತೇವೆ. 4 ಜರ ಇದು 1ನೇ ಜರ, 2ನೇ ಜರ, 3ನೇ ಜರ, 4 ಜರ, 4 ದಿವಸ. ಆಮೇಲೆ ಆಚೆಗೆ 6 ದಿವಸಕ್ಕೆ 7 ದಿವಸ ಗಂಡ ಐತೇವೆ. ಇದೆಷ್ಟು ವರ್ಷ, ಎಷ್ಟು ತಿಂಗಳು ಬೇಡ ಅಣ್ಣ ಇದು? 1 ತಿಂಗಳು ಅಷ್ಟೇ. 1 ತಿಂಗಳು. ಚಾಕ್ ಮಟೆ ತಂದ್ರೆ 1 ತಿಂಗಳು. ಈಗ 1 ತಿಂಗಳು ಬೇಕೇ ಇಲ್ಲ. 1 ತಿಂಗಳು ಒಳಗಡೆ ಏನೈತೆ ನಾವು ಮರಿತಿರ್ತೀವಲ್ಲ. ಮರಿನ ನೀವು? ನೀವ್ ಎಲ್ಲಿಗೆ ತಗೊಂಡೋಗಿ ಹಾಕ್ತೀರಾ ಮಾರ್ಕೆಟ್? ರಾಮನಗರ ನೇರವೇನಪ್ಪ ದೊಡ್ಡ ಏಸೆ ಕಂಡಿಕ್ಕೆ ರಾಮನಗರ. ಹಳ್ಳಿ ಅಂದ್ರೆ ಆ ವಾತಾವರಣ, ಗಾಳಿ, ಗಂಧನೇ ಒಂಥರ ಚಂದ ಅಂತ ಹೇಳ್ಬೋದು. ಫ್ರೆಂಡ್ಸ್, ನಾವಿವತ್ತು ನಿಮಗೆ ತೋರ್ಸಕ್ ಬಂದಿರೋ ಜಾಗನೇ ಕಣ್ವಾ ಬ್ಯಾಕ್ ವಾಟರ್. ಬನ್ನಿ, ಹೇಗಿದೆ ಅಂತ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀವಿ. ಪರಿಚಯ ಮಾಡಿಸ್ಕೊಡೋದಕ್ಕಿಂತ ಮುಂಚೆ ಈ ಜಾಗ ನೋಡಿ ಹೆಂಗಿದೆ ಅಂತ. ಸುತ್ತ ತೆಂಗಿನ ಮರ ನೋಡಿ, ರೋಡ್ ನೋಡಿ ಹೆಂಗಿದೆ. ಫುಲ್ ವಾಕ್ ಮಾಡ್ಕೊಂಡೆಲ್ಲ ಹೋಗ್ಬೋದು. ಇನ್ನು ಮುಂದೆ ತುಂಬಾನೇ ಇದೆ. ಅಷ್ಟು ಕಣ್ವ ಬ್ಯಾಕ್ ವಾಟರ್ ಇದೆ, ಕಣ್ವ ಡ್ಯಾಮು ಇದೆ. ಕಣ್ವಾ ಡ್ಯಾಮು ಇದೆ, ಬೋಟಿಂಗ್ ಇದೆ. ಕಣ್ವ ಬ್ಯಾಕ್ ವಾಟರ್ ಫಸ್ಟ್ ತೋರಿಸ್ತೀವಿ, ಆಮೇಲೆ ಕಣ್ವ ಡ್ಯಾಮ್ ತೋರಿಸ್ತೀವಿ. ಡ್ಯಾಮ್ ತೋರಿಸ್ತೀವಿ. ನಾವು ಬೆಳಿಗ್ಗೆ ಬೇಗ ಮನೆ ಬಿಟ್ವಿ. ಜಸ್ಟ್ ಮನೆಯಿಂದ 40 to 45 50 ಕಿಲೋಮೀಟರ್ಸ್ ಅನ್ಕೊಳ್ಳಿ ಅರೌಂಡು. ನೀವು ಡ್ಯಾಮ್ಗೆ ಬಂದ್ಬಿಟ್ಟು ವಾಪಸ್ ಹಂಗೆ ಹೋಗ್ಬಿಡಿ. ಬಂದು ಇದನ್ನು ನೋಡಿ, ನೇಚರು ಚೆನ್ನಾಗಿದೆ ಇಲ್ಲಿ. ಸುತ್ತಮುತ್ತ ತೆಂಗಿನ ಗಿಡಗಳು, ರೇಷ್ಮೆ ಬೆಳೆ ಜಾಸ್ತಿ. ಬೋಟಿಂಗ್ ಅಂತಿದ್ನಲ್ಲ ಅವನು, ಬೋಟೇ ಇಲ್ವಲ್ಲ. ಸರ್, ಇದು ಕಣ್ವ ಬ್ಯಾಕ್ ವಾಟರ್ ಅಂತ. ಓಕೆ, ಬೋಟಿಂಗ್ ಐತೆ, ಟ್ರ್ಯಾಕಿಂಗ್, ಪರೇಡ್ 250, ಸನ್ಸೆಟ್ ವ್ಯೂ ಪಾಯಿಂಟ್, ಕಣ್ವ ರಿಸರ್ವ್. ನೋಡಿ ಬ್ರದರ್, ಓನ್ಲಿ ರೈಟ್ ಮಾಡಿದ್ರೆ ಲೆಫ್ಟ್ ಸೈಡ್ ಹೋಗುತ್ತೆ, ಓಕೆನಾ? ಓನ್ಲಿ ಲೆಫ್ಟ್ ಮಾಡಿದ್ರೆ ರೈಟ್ ಸೈಡ್ ಹೋಗುತ್ತೆ. ಆಪೋಸಿಟ್ ಓಕೆ. ರೈಟ್ ಲೆಫ್ಟ್ ಮಾಡಿ ಸ್ಟ್ರೈಟ್ ಹೋಗುತ್ತೆ. ಓಕೆ. ನಮಸ್ಕಾರ ಜನರೇ. ಬನ್ನಿ ಜನರೇ, ನೋಡಿ ಬೋಟ್ ಕ್ರೂಸ್ ಹೆಂಗಿದೆ, 360 ವ್ಯೂ ನೋಡಿ ಹೆಂಗಿದೆ. ನಮ್ಮ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಚಿಲ್ ಮಾಡ್ತಾ ಇದ್ದಾನೆ. ನೋಡಿ ಹೆಂಗಿದೆ ಅಂತ. ನಾವೇ ಬೋಟ್ ಓಡಿಸ್ಬೋದು. ನೋಡಿ ಎಷ್ಟು ಮಜಾ ಇದೆ. ನಮ್ಮ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಓಡಿಸ್ತಾ ಇದ್ದಾನೆ. ನೀವು ನಮ್ ಜೊತೆ ಪಯಣದಲ್ಲಿ ಸಾಕ್ತಾ ಇದ್ದೀರಾ ಅಂಜು ಮಂಜು ಜೊತೆ. ಈ ಪಯಣದಲ್ಲಿ ನಾವು ನಿಮ್ ಜೊತೆ ಕೈಗೂಡ್ತೀವಿ. ನಮ್ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಾವು ಮಿಕಾ ಅಲ್ವಾ, ಯಾರು ಗೊತ್ತಾ ಇಲ್ಲ ಬೋಟ್ಗೆ. ಆದ್ರೂ ಬಿಡೋ ಮಗ ಬಾಯಿ ಬರ್ತದ ಅವ್ರಿಗೆ ಅಲ್ವಾ, ಹುಡುಗಾಟ ಅನ್ಕೊಂಡಿದೀವಲ್ಲ. ನಡೆಸ್ಬೇಕು. ನಾನ್ ಕೈ ಕತ್ತಕ್ ಆಗಿಲ್ಲ ಫ್ರೆಂಡ್ಸ್. ಆತನ ಇಲ್ಲ ಇವಾಗ ಮಗ. ನಾವ್ ಬೋಟ್ ಹತ್ತಾಗ ಬೋಟ್ ಓಡಿಸ್ತೀವಿ ಅನ್ಕೊಂಡಿದ್ವಾ? ಸದ್ಯವರೆಗೂ ಕಲ್ತ ಮೇಲೆ
ಎಲ್ಲಾನು ಅಷ್ಟೇ ಜೀವನದಲ್ಲಿ ರೀಲ್ಸ್ ಮಾಡಕ್ಕೆ ಎದ್ರಕಂತೀರಾ, ರೀಲ್ಸ್ ಸ್ಟಾರ್ಟ್ ಮಾಡ್ಬೇಕಷ್ಟೇ. ಅನಿಲ್ ಸರ್ ಮತ್ತೆ ಮಗ ಇವ್ರಿದ್ರಲ್ಲ ಮಗ ಉದಯ್, ಅವ್ರೇನ ಅವತ್ತು ಈ ತರ ಸೇಫ್ಟಿ ಜಾಕೆಟ್ ಹಾಕೊಂಡು ಹೋಗಿದ್ರೆ ಇವತ್ತು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ವಿಲನ್ ಇರೋರು ಮಗ. ನೋಡಿ ಎಲ್ಲೇ ಹೋದ್ರು ಸೇಫ್ಟಿ ಮರಿಬೇಡಿ, ಸೇಫ್ಟಿ ಇಂಪಾರ್ಟೆಂಟ್. ಯಾವ್ದೇ ಕೆಲಸ ಮಾಡ್ಬೇಕಾದ್ರು ಸೇಫ್ಟಿ ಇಂಪಾರ್ಟೆಂಟ್. ಹೆಲ್ಮೆಟ್ ಹಾಕೊಳ್ಳಿ, ಇಲ್ಲಿ ಬಂದ್ರೆ ಜಾಕೆಟ್ ಹಾಕೊಳ್ಳಿ. ನೋಡಿ ಕಪಲ್ಸ್ ನೋಡಿ ಪ್ರಪೋಸ್ ಮಾಡಕ್ಕೆಲ್ಲ ಬಂದವ್ರೆ. ನಮ್ ಹುಡ್ಗ ನೋಡಿ ಯಾರೋ ಹುಡುಗಿ ಇಲ್ಲ ಅಂತ ಹೆಂಗವನಿ ಸಾಪಕ್ಕಂತ ನಿಂದಗಡೆ. ಮಗ ನಿಮ್ ಹುಡುಗಿ ಪ್ರಪೋಸ್ ಮಾಡ್ತಾರೆ ಕರ್ಕಮತಿಯಲ್ಲಿ, ಬಿಸಿಲು ಜಾಸ್ತಿ. ಓಹೋ ಏನ್ ಇವಾಗಿಂದಾನೆ ಸೇಫ್ಟಿ. ಅದೆಲ್ಲ ಚಿಂತೆ ಮಾಡ ಇನ್ನೇನಲ್ಲ. ಕೋಲಾರದವ್ರ ಮನ್ಸು ಚಿನ್ನ ಅಂತ ಕೇಳಿದ ಇವತ್ತು ನೋಡ್ಬಿಟ್ಟು ಪಾಪ ನಮ್ಗೋಸ್ಕರ ಇವರು ಟೈಮ್ ಸ್ಪೆಂಡ್ ಮಾಡಿ ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಟ್ರು. ತುಂಬಾ ಥ್ಯಾಂಕ್ಸ್ ಅಣ್ಣ. ಫಾಲೋ ಮಾಡ್ಕೊಳ್ಳಿ ಅಂಜನ್ಗೌಡ ಯೂಟ್ಯೂಬ್ ಚಾನಲ್, ರೈತ ಅಂಜನ್ಗೌಡ ಇನ್ಸ್ಟಾಗ್ರಾಮ್ ಚಾನಲ್. ಥ್ಯಾಂಕ್ಸ್ ಅಣ್ಣ. ಮುಕ್ತ ಡೈಲಾಗ್ ಮಗ. ಅಂತೂ ಇಂತೂ ಬೋಟ್ ಓಡ್ಸೋದ್ ಕಲ್ತೋ ಮಗ. ಮಗ ನಮ್ ಮಿಡಲ್ ಕ್ಲಾಸ್ ಬಾಯ್ಸ್ ಮೈಂಡ್ ಸೆಟ್ ಎಲ್ಲ ಹಿಂಗೆ, ಏನಾನ ಒಂದ್ ಕಲ್ತ್ಬಿಟ್ರೆ ಬಿಸ್ನೆಸ್ ಮಾಡ್ಬಿಡ್ಬೇಕು. ಬಿಸ್ನೆಸ್ ಹೇಳ್ದಷ್ಟು ಈಸಿ ಇಲ್ಲ ಮಗ, ಎಲ್ಲ ತಿಳ್ಕೊಂಡ್ ಮಾಡ್ಬೇಕು. ಒಂದಿನಕ್ಕೆ ಏನು ಆಗಲ್ಲ ಮಗ. ಸಮುದ್ರಕ್ಕೆ ಇಳಿಯೋವರೆಗೂ ಸಮುದ್ರಕ್ಕೆ ಇಳಿದಂಗೆ ಅಲ್ಲ ನೋಡೋಣ ಅಂತೆಲ್ಲ. ಅದಂಗಾಗಲ್ಲ ಮಗ. ಪ್ರಾಕ್ಟೀಸ್ ಮೇಕೆ ಪರ್ಫೆಕ್ಟ್ ಅಂತ ಯಾರು ಹೇಳೋ? ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಿದೀವಲ್ಲ ಈಗ. ಅದಕ್ಕೆ ಪ್ರಾಕ್ಟೀಸ್ ಇನ್ನೂ ಬೇಕು ಜೀವನದಲ್ಲಿ. ಏ ಹಾಯ್, ಸಮಾಜಕ್ಕೆ ಒಂದು ಮೆಸೇಜ್ ಕೊಡು ಮಗ ಇದ್ರ ಬಗ್ಗೆ. ಫ್ರೆಂಡ್ಸ್, ದುಡಿಯೋದಿದ್ದಿದೆ ಜೀವನದಲ್ಲಿ. ದುಡ್ದು ಬ್ಯಾಂಕಲ್ಲಿ ಇಕ್ಕದ್ ಬಂದು ಒಂದ್ ಸ್ವಲ್ಪ ದುಡ್ಡಲ್ಲಿ ಖರ್ಚು ಮಾಡಿ, ಅಲ್ಲಿ ಇಲ್ಲಿ ಒಂದು ಟೈರ್ ಪಂಚರ್ ಆದ್ರೆ ಹೋಯ್ತು, ಒಂದು ಆಕ್ಸಿಡೆಂಟ್ ಆದ್ರೆ ಹೋಯ್ತು ಕಾಸು. ಇರೋ ಕಾಸನ್ನ ಯೂಸ್ ಮಾಡ್ಕೊಂಡು ಲೈಫ್ ಇದ್ದಾಗ ಎಂಜಾಯ್ ಮಾಡಿ. ನೀನೇನ್ ಹೇಳ್ತೀಯ ಮಗ? ಸೇಮ್ ಟು ಸೇಮ್. ಅವ್ರಿವ್ರಿಗೆ ಸಾಲ ಕೊಟ್ಟು ಆ ಸಾಲ ಅಂತೂ ವಾಪಸ್ ಬರಲ್ಲ. ಆ ಸಾಲ ಕೊಡೋದ್ ಬದಲು ನಿಮ್ ದುಡ್ಡಲ್ಲಿ ನೀವೇ ಎಂಜಾಯ್ ಮಾಡಿ. ಕ್ಯಾಂಡಲಿಗೆ ಎಲ್ಲ ಹೋಗ್ತೀವಿ ಈ ತರ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ. ಇಲ್ಲೇ ಮಾಡೋಣ ಬನ್ನಿ, ನಿಯರ್ ರಾಮನಗರ. ಕಣ್ವ ಹೋಮ್ ಸ್ಟೇ. ಇಲ್ಲಿ ನೈಟ್ ಕ್ಯಾಂಪು, ಡ್ಯಾನ್ಸು, ಫೇರ್ ಕ್ಯಾಂಪು, ಪಾರ್ಟಿ ಅಂತೆಲ್ಲ ಮಾಡೋಕೆ ಒಳ್ಳೆ ಜಾಗ ಇದೆ. ಇನ್ನೂ ರೆಡಿ ಆಗ್ತಾ ಇದೆ, ಇನ್ನೂ ಬೇಗ ರೆಡಿ ಆಗುತ್ತೆ. ಇನ್ನು ಬ್ಯಾಕ್ ವಾಟ್ರಿಗೆ ಬಂದರೆ ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಅಂತೂ ತುಂಬಾ ಇದೆ. ಇನ್ನು ಇಲ್ಲಿ ಹಾರ್ಸ್ ರೈಡಿಂಗು ಅಂತ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ. ಎಲ್ಲ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ನೀವು ಬಂದಿಲ್ಲ ಒಂದ್ಸಲಿ ಎಂಜಾಯ್ ಮಾಡಿ. ಸೇಫ್ಟಿ ಪರ್ಪಸ್ ನೋಡಿದ್ರೆ ಜಾಗ ಎಲ್ಲ ಕ್ಲೀನಾಗಿದೆ, ನೀಟಾಗಿದೆ. ಇನ್ನು ನೀವು ಫ್ಯಾಮಿಲಿ ಜೊತೆ ಎಲ್ಲ ಬಂದು ಟೈಮ್ಸ್ ಮಾಡೋಕೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಇನ್ನು ಟೈಮಿಂಗ್ಸ್ ಬಂದರೆ ಬೆಳಗ್ಗೆ 9 ಗಂಟೆಯಿಂದ 6 ಗಂಟೆವರೆಗೂ ಇರುತ್ತೆ. ಮುಗಿಸ್ಕೊಂಡು ಸೀದಾ ಹೊರಟ್ವಿ ಮನೆ ಕಡೆ. ನಮ್ಮ ಹುಡುಗ ಒಬ್ಬನೇ ಕಾರ್ ಓಡಿಸ್ತಾನೆ ಅಂತೇಳಿ ನಾನು ಸ್ವಲ್ಪ ಹೊತ್ತು ಇಸ್ಕೊಂಡು ಕಾರ್ ಓಡಿಸ್ದೆ. ಭತ್ತ ರೋಡಲ್ಲಿ ಗಣೇಶ ಕಲೆಕ್ಷನ್ ಮಾಡ್ತಾಯಿದ್ರು. ಹುಡುಗರಂತೂ ಕ್ರೇಜ್ ಅನ್ಕೊಳ್ಳಿ, ತುಂಬ ಒಳ್ಳೆ ಹುಡುಗರು. ಚಾನಲ್ ಹೆಸರು ಕಲೆಕ್ಷನ್ ಮಾಡ್ತಿದ್ವಿ ಹುಡುಗರು. ನಿಮ್ ಕಡೆಯಿಂದ ಸಹಾಯ ಏನಿಲ್ವಣ? ಮಾಡ್ತೀವಿ ನಾವು ಸಹಾಯ. ಯಾವ ಊರು ಏನು ಇರ್ತಾ ಇದ್ದೀರಾ? ನಾವು ಅಣ್ಣ ಮುತ್ತಾಗಿಂದ ಇಟ್ಟಿದೀವಣ್ಣ ಗಣೇಶನ. ಇದೇ ಊರು ಗುಡಿಯಮ್ಮನಹಳ್ಳಿ. ಇಲ್ಲಿ ರೈಟ್ ಅವರು ಮಾಡ್ಕೊಂಡು ನಿಮ್ ಕಡೆಯಿಂದ ಸಹಾಯ ಏನಾದ್ರು ನಾವು ಸಹಾಯ ಮಾಡ್ತೀವಿ. ಈ ರೋಡಲ್ಲಿ ಓಡಾಡೋರಿಗೆ ಎಲ್ಲಾರ್ಗು ಹೇಳ್ತೀವಿ ಸಹಾಯ ಮಾಡಕ್ಕೆ. ಯಾರೇ ಗುಡಮಾನಹಳ್ಳಿಯಿಂದ ಬಾಗಡಿವರೆಗೂ ಯಾರೇ ಓಡಾಡ್ತೀರಾ, ಗುಡಮಾನಹಳ್ಳಿ ಹುಡುಗರು ಯಾವ್ದು ಸಂಘ ನಿಮ್ದು? ಗೌರಿಪುತ್ರ ಗೆಳೆಯರ ಬಳಗ ಅಂತ ಅಣ್ಣ. ಗೌರಿಪುತ್ರ ಗೆಳೆಯರ ಬಳಗ. ಯಾರೇ ಬಂದ್ರು ಎಲ್ಲಾರು ಕೈಲಾದವ್ರು ಸಹಾಯ ಮಾಡೋಗಿ. 10 ರೂಪಾಯಿ ಆದ್ರೂ ಕೊಡಿ, 1000 ರೂಪಾಯಿ ಆದ್ರೂ ಕೊಡಿ, ನಿಮ್ ಪ್ರೀತಿ. ಸರಿ ಅಣ್ಣ, ಅಂತ ಹೇಳಿ ಚೆನ್ನಾಗಿ ಮಾಡಿ, ಅದ್ದೂರಿಯಾಗಿ ಮಾಡಿ. ಈ ರೋಡಲ್ಲಿ ಓಡಾಡಿದ್ರೆ ಬಂದು ನಿಜವಾಗ್ಲೂ ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಬಂದು ಗಣೇಶ ಹೆಂಗಿಕ್ಕಿದ್ರ ಅಂತ ಬಿಡೋದೇನೆ ಹೇಳಿ ಬಂದೊಂದಷ್ಟು ಸ್ಟೆಪ್ ಹಾಕ್ಬಿಟ್ಟು ಚಿಲ್ ಮಾಡ್ಬಿಟ್ಟು ನಿಮ್ ಪ್ರೀತಿ ಪ್ರೋತ್ಸಾಹ ಹಿಂಗೆ ಇರ್ಲಿ ಅಂತ ನಾವು ಬಯಸ್ತೀವಿ. ಇರ್ಲಿ ಮಗ, ಅದಕ್ಕೇನಂತೆ ಸಪೋರ್ಟ್ ಮಾಡೋಣ. ಓಕೆ ಅಣ್ಣ. ನಾವು ಅಷ್ಟು ಚಿಕ್ಕ ವಯಸ್ಸಲ್ಲಿ ಈ ತರ ಎಲ್ಲ ಕಲೆಕ್ಷನ್ ಮಾಡ್ತಾ ಇದ್ವು. ಇರ್ಲಿ, ಇದೊಂಥರ ಮಜಾನೇ ಬೇರೆ. ಗಣೇಶ ಕಲೆಕ್ಷನ್ ಎಲ್ಲಾರ ಹತ್ರ ಕಲ್ಸಿಸ್ಕೊಂಡು 10 ರೂಪಾಯಿ ಕೊಡ್ಲಿ, 20 ರೂಪಾಯಿ ಕೊಡ್ಲಿ, ಅದೇ ಸಾಕು. ಜೈ ಗಣೇಶ. ಅದು ಬೇಕಾದ್ರೆ ಗಣಪತಿ ಜೈ. ಓಕೆ ಬಾಯ್. ಜೈ ಬಾಯ್. ಅಲ್ಲಿಂದ ಸೀದಾ ನಾವು ಊಟ ಮಾಡೋಣ ಅಂತೇಳಿ ಗ್ರೀನ್ ಡಾಬಾಗೆ ಹೋದ್ವಿ. ಅಲ್ಲಿ ಗ್ರೀನ್ ಡಾಬಾಗೆ ಹೋಗಿ ಊಟ ಆರ್ಡರ್ ಮಾಡಿ ಊಟ ತಿಂದು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿದ್ವಿ. ಫ್ರೆಂಡ್ಸ್ ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇದೇ ತರ ವಿಡಿಯೋ ಬೇಕು ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಂಜು ಮಂಜು ಸ್ಟೋರಿನ ಮರಿಬೇಡಿ. ಸಂಡೇ ಬರ್ತಾ ಇರ್ತೀವಿ.